ಆತ್ಮೀಯ ಬಂಧು ಮಿತ್ರರಿಗೆ ಸ್ವಾಗತ. ನಾನಿವತ್ತು ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಒಡ್ಡನಹಳ್ಳಿ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ನನ್ನ ಆತ್ಮೀಯರೊಬ್ಬರು ನಾರಿಸುವರ್ಣ ತಳಿಯ ಕುರಿಗಳನ್ನು ಸಾಕಾಣಿಕೆ ಮಾಡಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವ ಕುರಿ ನಾರಿಸುವರ್ಣ ಕುರಿಯಿಂದ ಆದಾಯ ಇದೆಯಾ ಇಲ್ವಾ, ಯಾವ ಥರ ಮಾಹಿತಿಯನ್ನು ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಟಿ ಜಿ ಸರ್ತಾಜ್ ಅಹಮದ್ ಅಂತೇಳಿ, ನಮ್ಮ ಊರು ಒಡ್ಡನಹಳ್ಳಿ, ಕಳ್ಳಂಬೆಳ್ಳ ಹೋಬಳಿ, ಶಿರಾ ತಾಲ್ಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ, ಇಂಡಿಯಾ. ಇಷ್ಟು ನಮ್ಮ ಪರಿಚಯ ಆಯ್ತಾ. ನಾನು ಒಬ್ಬ ಬಡ ರೈತ, ನಾನೇನು ದೊಡ್ಡ ರೈತ ಅಲ್ಲ, ಬಡ ರೈತ. ಚಿಕ್ಕದಾಗಿ ಒಂದು ಸಣ್ಣದು 20 ಕುರಿಯಿಂದ ಸ್ಟಾರ್ಟ್ ಮಾಡಿದೆ. 20 ಕುರಿಯಿಂದ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾರಿಸುವರ್ಣ ಅಂತ ಒಂದು ವಿಶೇಷವಾದ ತಳಿ. ಅದು ನಮ್ಮ ಭಾರತ ದೇಶದಲ್ಲೆಲ್ಲ ಎಲ್ಲೂ, ನಮ್ಮ ವರ್ಲ್ಡಲ್ಲೇ ಎಲ್ಲೂ ಆ ತಳಿ ಇರಲಿಲ್ಲ. ಅದು 5 ತಳಿ ಸೇರಿ ಒಂದು ತಳಿ ಆಯಿತು. ಸುಮಾರು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಮತ್ತೆ ಅದೇ ಎಕ್ಸ್ಪ್ಲೇನ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದು ಗೆರೋಲು, ಒಂದು ಡೆಕನಿ, ಒಂದು ಅವಾಸಿ, ಒಂದು ಮಡಿಗಾಳು, ಒಂದು ಬಂಡೂರು, 5 ತಳಿ ಸೇರಿ ಒಂದು ತಳಿ ಆಗಿದೆ. ಅದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲೆಲ್ಲ ಇದೆ. ತಿರ್ಗಿ ಅದೇ ಪದೇ ಪದೇ ಅದೇ ಹೇಳ್ತಾರೆ, ಅದೇ ಕೇಳ್ತಾರೆ. ಅದೇನೋ ಗಾದಿ ಇದೆಯಲ್ಲ, ಆಡಿದ್ದೆ ಆಡ್ತಾರಪ್ಪ ಕಿಸ್ಬೈ ದಾಸ ಅನ್ನಂಗೆ ಆಗ್ಬಿಡುತ್ತೆ. ಬೇಡ, ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಈ ತಳಿನಲ್ಲಿ, ವಿಶೇಷವಾದ ತಳಿನಲ್ಲಿ, ಇದರಲ್ಲಿ ಲಾಭ ಇದೆ. ಈಗೇನಾಗುತ್ತೆ, ನಿಮ್ಮ ಅದೇ ನಾಟಿ ಕುರಿ, ಡೆಕ್ಕನಿ ಆಗಿರ್ಬೋದು, ಎಳಗ ಆಗಿರ್ಬೋದು, ನೆಲ್ಲೂರು ಜುಡುಪಿ ಆಗಿರ್ಬೋದು, ಬಂಡೂರು ಆಗಿರ್ಬೋದು, ಇಂಥವೆಲ್ಲ ಇವು ಒಂದು ಮರಿ ಹಾಕೋ ತಳಿಗಳು. ಅದರಲ್ಲಿ ಏನಾಗುತ್ತೆ, ನಿಮಗೆ ಇವತ್ತು ಮರಿ ಹುಟ್ಟೈತೆ ಅಂದರೆ 1 ವರ್ಷದ ತನಕ ಅದು ಎರಡಲ್ಲಿಗೆ ಬೀಳೋವರೆಗೂ ಅದು ಹೀಟಿಗೆ ಬರೋಲ್ಲ, ಮರಿ ಹಾಕಲ್ಲ. ಇದು ಹಂಗಲ್ಲ ನೋಡಿರಿ. 1 ಮರಿ ಹುಟ್ಟೈತೆ ಅಂದರೆ ಇದರಲ್ಲಿ ನಿಮಗೆ 5ರಿಂದ 6 ತಿಂಗಳಿಗೆಲ್ಲ ಹೀಟಿಗೆ ಬಂದ್ಬಿಡುತ್ತೆ. 5 ತಿಂಗಳಿಗೆ ಮರಿ ಹಾಕುತ್ತೆ, ವರ್ಷದೊಳಗೆ ಮರಿ ಹಾಕ್ಬಿಡುತ್ತೆ. ಅದೇ 2-3 ಮರಿ ಹುಟ್ಟೈತೆ ಅಂದರೆ 6-7 ತಿಂಗಳಿಗೆ ಹೀಟಿಗೆ ಬರುತ್ತೆ. ನಿಮಗೆ ವರ್ಷದ ಮೇಲೆ 1 ತಿಂಗಳಿಗೆ ಮರಿ ಕೊಟ್ಬಿಡುತ್ತೆ. ಅದು ಹೀಟಿಗೆ ಬರುವಾಗ ಯಾವೆಲ್ಲ ಮರಿ ಕೊಟ್ಟಿರುತ್ತೆ. 5 ಕೊಡುತ್ತೆ, 2 ಕೊಡುತ್ತೆ, 3 ಕೊಡುತ್ತೆ, 4 ಕೊಡುತ್ತೆ, 5 ಕೊಟ್ಟಿದೆ. ಬಟ್ ಬೇಡ, ನಮಗೆ ಸರಾಸರಿ 2 ಕೊಡಲಿ. ಅಂದರೆ ನಿಮ್ಮ 100 ಕುರಿ ಇದ್ದರೆ 60ರಿಂದ 65% ನಿಮಗೆ 2 ಮರಿ ಬರುತ್ತೆ. ಆಯ್ತಾ. 20ರಿಂದ 25% 3 ಮರಿ ಬರುತ್ತೆ. 10ರಿಂದ 15% 1 ಮರಿ ಬರುತ್ತೆ. 1 ಮರಿ ಯಾಕೆ ಬರುತ್ತೆ? ನಿಮ್ಮ ಸಾಕಾಣಿಕೆ ವ್ಯತ್ಯಾಸ ಆಗಿರ್ಬೋದು, ನಿಮ್ಮ ಕುರಿ ಹಾರ್ಮೋನ್ ವ್ಯತ್ಯಾಸ ಆಗಿರ್ಬೋದು, ಮತ್ತು ಅಂಡಾಣು ಜೀವಾಣು ವ್ಯತ್ಯಾಸ ಆಗಿರ್ಬೋದು. ಆಮೇಲೆ ನೀವೇನು ಮಾಡ್ತೀರಾ, ಕುರಿ ಇವತ್ತು ಕ್ರಾಸಿಂಗ್ ಆಗಿದೆ ಅಂತ ಚೆನ್ನಾಗಿ ಮೇಯುತ್ತೆ, ನೀವು ಅದ್ರ ಬಗ್ಗೆ ಗಮನ ಕೊಡಲ್ಲ. ಆವಾಗ ಜಾಸ್ತಿ ಮೇಯ್ದಾಗ ಹೊಟ್ಟೆನಲ್ಲಿ ಗರ್ಭಕೋಶ ಟ್ರಸ್ ಆಗ್ಬೋದು, ಆವಾಗ ಜೀವಾಣು ಆಚೆ ಬರ್ಬೋದು, ಇಂಥವೆಲ್ಲ ಸಮಸ್ಯೆ ಇರುತ್ತೆ. ಅದರಿಂದ 1 ಮರಿ ಬರಬಹುದು. ಆಯಿತಾ. ತಳಿ ಪ್ಯೂರು. ಒಂದು ಸತಿ 1 ಕೊಡುತ್ತೆ, ಒಂದು ಸತಿ 2 ಕೊಡುತ್ತೆ, ಒಂದು ಸತಿ 3 ಕೊಡುತ್ತೆ, ಒಂದು ಸತಿ ಮತ್ತೆ 1 ಕೊಡುತ್ತೆ. ಹಿಂಗೆ ಚೇಂಜಸ್ ಆಗ್ತಾ ಇರುತ್ತೆ. ಅದಕ್ಕೇನು ನೀವು ಅನುಮಾನ ಪಡೋಂಥ ವಿಷಯ ಇಲ್ಲ. ನನ್ನ ಹತ್ರ 11 ವರ್ಷದಿಂದ ಏನು ನಾವು ಪ್ಯೂರ್ ತಂದಿದ್ವಿ ಅದೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದು ಅಂತ ಏನು ಚೇಂಜಸ್ ಮಾಡ್ತಾ ಇಲ್ಲ. ನಾಟಿ ಕುರಿ ತೊಗೊಂಬರೋದು, ಅದು ತೊಗೊಂಬರೋದು, ಕ್ರಾಸ್ ಮಾಡಿಸ್ತಾ ಇಲ್ಲ. ಪ್ಯೂರ್ ಟು ಪ್ಯೂರೇ. ಆಯ್ತಾ. ಈ ರೀತಿ ನಿಮಗೆ ನಾರಿಸುವರ್ಣದಲ್ಲಿ ಈಗ ನಿಮಗೆ ಇದು 1 ಮರಿ ಹಾಕುತ್ತೆ, ಇದು 2 ಮರಿ ಕೊಡುತ್ತೆ. 2 ಮರಿ ಏನಾಗುತ್ತೆ, ನಿಮಗೆ ಒಂದು ಗಂಡು ಮರಿ ನಿಮಗೆ 1 ವರ್ಷಕ್ಕೆ 50ರಿಂದ 70 kg ತೂಕ ಬರುತ್ತೆ ಗಂಡು. ನೀವು ಡೆಕ್ಕನಿ ಆಗಿರ್ಬೋದು, ಮತ್ತು ನಿಮ್ಮ ಬಂಡೂರು ಆಗಿರ್ಬೋದು, ಬೇರೆವೆಲ್ಲ ಒಂದೊಂದು ಮರಿ ಇದಾವಲ್ಲ, ಒಂದು ಕೆಲಸ ಮಾಡಿ, ಒಂದು ಬಾಕ್ಸಲ್ಲಿ ಒಂದು ಮರಿ ಹಾಕೋದು, ಒಂದು ನಾರಿಸುವರ್ಣ ಗಂಡು ಮರಿ, 2 ಗಂಡು ಮರಿಗಳು, ನಾಟಿದೊಂದು ಮರಿ, ನಾರಿಸುವರ್ಣ ಒಂದು ಮರಿ, ಒಂದು ಸಪ್ರೇಟ್ ಬಾಕ್ಸಲ್ಲಿ ಇಟ್ಟು ಮೇಯಿಸಿ. ನೀವು 2ಕ್ಕೂ ಸಂಪ್ರಮಾಣವಾಗಿ ಮೇವು ಕೊಡಿ. 2ಕ್ಕೂ ಹಾಕಿ ತಿಂತವೆ. ಪ್ರತಿ ತಿಂಗಳು ನೀವು ವೆಯ್ಟ್ ಗೈನ್ ಮಾಡಿ, ವೆಯ್ಟ್ ಚೆಕ್ ಮಾಡಿ, ನೀವು ಯಾವ್ದು ಗೈನ್ ಆಗುತ್ತೆ ನೋಡಿ. ಇದೇನಾಗುತ್ತೆ, ಪ್ರತಿ ತಿಂಗಳು ಸ್ವಲ್ಪ ಹೆಚ್ಚಿಗೆ ಆಗ್ತಾ ಇರುತ್ತೆ. ಪ್ರತಿ ತಿಂಗಳು ಇದು 3 kg ಹೆಚ್ಚಿಗೆ ಆದರೆ ಅದು 4 kg 5 kg ಜಾಸ್ತಿ ಆಗ್ತಾ ಇರುತ್ತೆ. ಆ ರೀತಿ ಇದಕ್ಕೂ ನಾಟಿ ಕುರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಟೇಸ್ಟು, ಬಂಡೂರು ಟೇಸ್ಟಲ್ಲಿ ಅನುಮಾನನೇ ಇಲ್ಲ. ಸೂಪರ್ ಟೇಸ್ಟು. ಆವಾಗ ನೀವು ಸಂತೆಯಲ್ಲಿ 3 ತಿಂಗಳು ಮರಿ ತೊಗೊಂಡೋಗಿ ಮಾರಿದ್ರೂ ನಿಮ್ಮ ನಾಟಿ ಮರಿ ಏನು ರೇಟ್ಗೆ ಹೋಗುತ್ತೋ ಅದೇ ರೇಟ್ಗೆ ಹೋಗುತ್ತಿದ್ದು ನಿಮ್ಗೆ ಡಬಲ್ಲು. ಅದು 1 ಮರಿ, ಇದು 2 ಮರಿ. ಇವತ್ತು ಕುರಿ ಮರಿ ಹಾಕಿದೆ ಅಂದರೆ
20ರಿಂದ 21 ದಿನಕ್ಕೆ ಹೀಟಿಗೆ ಬರುತ್ತೆ. ಫಸ್ಟ್ ಹೀಟು ಕ್ರಾಸ್ ಮಾಡಿಸ್ಬೇಡಿ. ಸೆಕೆಂಡ್ ಹೀಟು 42 ದಿನ ಹೀಟಿಗೆ ಬರುತ್ತೆ, ಕ್ರಾಸ್ ಮಾಡಿಸ್ಬೇಡಿ. ಥರ್ಡ್ ಹೀಟು 63 ದಿನಕ್ಕೆ. ಮರಿ ಚೆನ್ನಾಗಿ ಗ್ರೋತ್ ಆಗಿ ಬಂದಿದ್ವಾ 2 ತಿಂಗಳ ಮೇಲೆ 3 ದಿನ 63 ದಿನ ಅಂದರೆ ಆಯಿತಾ, ಅವಾಗ ಕ್ರಾಸ್ ಮಾಡಿಸಿ ಇಲ್ಲಾಂದರೆ ಇನ್ನೊಂದು ನೆಕ್ಸ್ಟು 4ನೇ ಕ್ರಾಸಿಗೆ ಕ್ರಾಸ್ ಮಾಡಿಸಿ ಆಯ್ತಾ. ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನಿಮಗೆ ಲಾಭ ಇದೆ ಇದರಲ್ಲಿ ಮಾಡಬೇಕು. ಶಿವಕೋಟ್ ಜೋಳಿಗೆ ಅಂತ ಗೂಟಕ್ಕೆ ತಗೊಳಕ್ಬೇಡಿ. ನಾರಿ ಸುವರ್ಣ ಕುರಿ 2 ಮರಿ ಹಾಕುತ್ತಂತೆ ಅಂತೇಳಿ ಮಾಡಬೇಡಿ. ಮಾಡಬೇಕಾದ್ರೆ ಹಿಂದೆ ಶ್ರಮೆ ಪಡಬೇಕು, ಶ್ರದ್ಧೆಯಿಂದ ಮಾಡಿದ್ರೆ ಲಾಭ ಆಯ್ತು ಖಂಡಿತ. ಇವತ್ತು ನಮ್ಮ ಶ್ರಮೆ ನಮ್ಮ ಶ್ರದ್ಧೆನೇ ನಮಗೆ ಎಲ್ಲೋ ತಗೊಂಡೋಗುತ್ತೆ. ನಮ್ಮ ಸೋಮಾರಿತನ ನಮಗೆ ಕೆಳಗೆ ತಗೊಂಡೋಗುತ್ತೆ. ನಾನು ಮರಿಗಳು ತಂದು ಬಿಟ್ಟಿದ್ದೀನಿ ಅಂದ್ರೆ ಆಗಲ್ಲ, ಅದನ್ನು ಶ್ರದ್ಧೆಯಿಂದ ನೋಡ್ಕೊಬೇಕು. ಹೌದು. ಸರ್, ಇದು ನಿಮ್ಮ ಶೆಡ್ಡು ಎಷ್ಟಡಿ ವಿಸ್ತೀರ್ಣ ಇದೆ ಸರ್? 9,000 ಸ್ಕ್ವೇರ್ ಫೀಟ್ ಇದೆ. 9,000 ಸ್ಕ್ವೇರ್ ಫೀಟ್ ಇದೆ. ನನಗೆ ನಾನು ಫಸ್ಟ್ ಮಾಡಿದ್ದು ಒಂದು ಗರಿ ಶೆಡ್ಡಲ್ಲಿ 20+1 ಸ್ಟಾರ್ಟ್ ಮಾಡಿದ್ದು ಗರಿ ಶೆಡ್ಡಲ್ಲಿ. ಅದು ಮಾಡಿದೆ. ಅದಾದಮೇಲೆ ಈ ಶೆಡ್ ಮಾಡಿದೆ. ಈ ಕಡೆ ಈ ಶೆಡ್ಡು ನೋಡಿರಿ, ಈಗಲೂ ಮರಿಗಳು ಇಲ್ಲಿ ಬಿಟ್ಕೊಂಡಿದ್ದೀವಿ. ಎಳೆ ಮರಿಗಳು ಅಲ್ಲಿ ಇದ್ರಲ್ಲಿ ಕಾಲ್ಸಿ ಹಾಕೊಂತ ಒಳಗಡೆ ಹೋಗೋಣ ಬನ್ನಿ. ಇದು ಮೊದಲೇದಿದ್ದು ಈ ಶೆಡ್. ಹೌದು, ಇದಕ್ಕಿಂತ ಹಿಂದಿನ ಶೆಡ್ ಇದೆ, ಹೋಗ್ಬಿಡ್ದ ಅಂತದ. ಅದು ಇಲ್ಲೇ ಗರಿ ಶೆಡ್ಡು. ಈ ಆ ಹಳೆ ಶೆಡ್ಡಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು CM ಆಗಾದಾಗ ಪಶುಮಂತ್ರಿಗಳು ಬಸವರಾಜ್ ವೆಂಕಟ ನಾಡಗೌಡರು ಇದ್ರು. ಅವ್ರ ತಮ್ಮವರು ಬಸವರಾಜ್ ನಾಡಗೌಡರು ಎಲ್ಲ ಇಲ್ಲಿಗೆ ಬಂದಿದ್ರು. ಅವರೆಲ್ಲ ಇಲ್ಲಿ ಬಂದು ಎಲ್ಲ ಸಾಕಷ್ಟು ಇದು ಮಾಡಿ, ಆವಾಗ ನಿಮ್ಮ ಸಿನ್ನೂರಲ್ಲಿ ಪಶು ಮೇಳ ಆದಾಗ ಅಲ್ಲಿ ನಾವು ನಮ್ಮ ಗುರುಗಳು, ನಮ್ಮ ಗೋಮು ಸಾಹೇಬರು ನಾವೆಲ್ಲ ಹೋಗ್ಬಿಟ್ಟು ಆವಾಗ ಪಶು ಮೇಳದಲ್ಲಿ ನಾವು ಅಲ್ಲಿ 5 ಕುರಿ ಟಗರು ಅಲ್ಲೇ ಅವು ವೇದಿಕೆ ಮೇಲೆ ಕೊಟ್ಟವರು ಆಯಿತಾ. ಇದೆಲ್ಲ ಮಾಡ್ಕೊಂಬಂದ್ವಿ ನಾವು. ಈಗ ಹಳೆ ಶೆಡ್ ಅವಾಗ ನೋಡಿ, ಇದು 2-3 ಮರಿಗಳು. ಇದೆಲ್ಲ ಎಷ್ಟು ದಿನದ ಮರಿಗಳು ಸರ್? ಎಲ್ಲ 1 ದಿನ 2 ದಿನ 3 ದಿನ, 1 ವಾರದ ಒಳಗವೆಲ್ಲ. 1 ವಾರದಿಂದ ಒಳಗಳ, 1 ವಾರ 15 ದಿನ ಹಿಂಗೆಲ್ಲ ಇದ್ದಾವೆ. ಇಲ್ಲಿ ಅಲ್ಲೂ ಇದಾವೆ ನೋಡಿ, ಅಲ್ಲೂ ಇದ್ದಾವೆ. ಕೆಂದ ಕುರಿಬ್ರು ಆನ್ ಮಾಡ್ಕೊಂಡಿದ್ದೀರಾ? ನೋಡಿ, ಇದು ಕಡಿದಾಳು ಕುಡಿತಿದ್ದೆ. ಬಂದಿಲ್ಲ ನೋಡಿ, ಆ ಕುರಿ ಇವೆರಡು ಕರೆದ, ಆ ಬಿಳೆ ಕುರಿದು ಇವೆರಡು. ಇವೆರಡೊಂದು ಕುರಿದು ಎಲ್ಲ ಬಂದ್ಬಿಡ್ತಾವೆ. ಹಂಗೆ ಬಿಡು ಮೇಲಿಂದಾನೆ. ಆ ಬಿಳೆ ಕುರಿ ಇದೆಯಲ್ಲ ಅದರ ಅವೆರಡು. ಬಿಳೆ ಕುರಿದ? ಬಿಳೆ ಕುರಿದು. ಈ ಬಿಳೆ ಕುರಿದ? ಆ ಕುರಿದು 2 ಮರಿ. 2 ಮರಿ. ಇಲ್ಲಿದೆ ನೋಡಿ. ಸ್ವಲ್ಪ ವೀಕ್ ಇದೆ ಮರಿ. ನೋಡಿ, ಈ ಕುರಿದು ಅವು 3 ಮರಿ. ಅವು 3 ಮರಿ ಅದ್ರವು. ಅವು 3 ಮರಿ ಆ ಕುರಿ ಅಳಿಸ್ತಾ ಇದೆಯಲ್ಲ ಅದ್ರವು. ಒಂದು ನಿಮ್ಮಲ್ಲಿ ಈಗ 3 ಮರಿ ಹಾಕಿದೆ. 3 ಮರಿ, 4 ಮರಿ, 5 ಮರಿ ತನಕ ಬಂದಿದೆ. 2, 3, 4, 5 ತನಕ ಬಂದಿದ್ದಾವೆ. ಸರ್, ಯಾವ ದೇಶಕ್ಕೆ ಕೊಳ್ಳಿ ಬಿಟ್ಟಿದ್ರ ಸರ್? ಸರ್, ಏನು ಗೊತ್ತಾ, ಕೆಳಗಡೆ ಈಗ ಮೇಲಿಂದ ಕುರಿ ಮೇಯ್ದಿರೋದು. ಈಗ ನಾವು ಕಾಳು ಕಡ್ಡಿ ಕೊಡ್ತೀವಿ, ಈಗ ಜೋಳ ಕೊಡ್ತೀವಿ, ಫೀಡ್ ಕೊಡ್ತೀವಿ, ಹಿಂಡಿ ಕೊಡ್ತೀವಿ, ಏನೋ ಕೊಡ್ತೀವಿ. ಅದ್ ಮೇಲಿಂದ ಉದುರಿಸ್ತವೆ, ಕೋಳಿ ತಿಂತವೆ. ಆಮೇಲೆ ಗೊಬ್ಬರದಲ್ಲಿರ್ತಕ್ಕಂಥ ಹುಳ, ಆಮೇಲೆ ಉಣ್ಣೆ ಆಕಸ್ಮಿಕ ಉಣ್ಣೆ ಬಿದ್ರು ಅವು ಕೆರ್ಕೊಂಡು ತಿಂತಾ ಇರ್ತವೆ.
ಉಣ್ಣೆ ಬೀಳಕ್ಕೂ ಚಾನ್ಸಸ್ ಇಲ್ಲ ಕೆಳಗಡೆ ಕೋಳಿಯಿಂದ. ಇವು ಯಾವ ಥರ ಕೋಳಿ ಸರ್ ಇವು? ಸರ್ ನಾಟಿ ನಮ್ಮಲ್ಲೇ, ನಾವೇನು ತಂದ್ಬಿಟ್ಟಿಲ್ಲ. ನಮ್ಮಲ್ಲಿ ಲೋಕಲ್ ನಾಟಿ ಕೋಳಿ. ನಮ್ಮಲ್ಲಿ ಅಲ್ಲೇ ಕುಂತ್ಕೊಂಡು ಅಲ್ಲೇ ಮೊಟ್ಟೆ ಇಕ್ಕೋದು, ಅಲ್ಲೇ ಮರಿ ಮಾಡ್ಕೊಳ್ಳೋದು. ಹಾಂ ಹಾಂ ನೋಡ್ರಿ ಅಲ್ಲೆಲ್ಲ ಇದಾವೆ ನೋಡ್ರಿ, ಹಾಂ ಹಾಂ ಕುತ್ಕೊಂಡು ಮೊಟ್ಟೆ ಇಕ್ಕಿದಾವೆ, ಮೊಟ್ಟೆ ಮರಿ ಮಾಡ್ತಾ ಇದಾವೆ. ಹಾಂ ಹಾಂ ಚಾಪ್ ಕಟ್ಟು ಸರ್? ಹೌದು, ಇದು ಚಾಪ್ ಕಟ್ಟಿದ್ದು. ಹೊಸ್ದಾಗಿ ತಂದ್ರ ಸರ್? ಹಾಂ ಹೌದು. ಇದೆಷ್ಟು ಬಿತ್ತು ಸರ್ ಇದು? ಸರ್ 1.60. 1,60,000. ಇದರಲ್ಲಿ ಸೈಲೇಜ್ ಮಾಡ್ತೀರಾ ಸರ್? ಇದು ಸೈಲೆಂಟ್ ಮಿಷಿನ್ ಬೇರೆ ಇದೆ, ಅದು ಬೇರೆ ಮೆಷಿನು. ಇದು ಚಾಪ್ ಕಟ್ಟಿದು, ಇದು ಚಾಪ್ ಕಟ್ಟಿದ್ದು. ಹುಲ್ ಕಟ್ ಮಾಡೋದು. ಹೌದು, ಹುಲ್ ಕಟ್ ಮಾಡೋದು. ಹಾಂ ಹಾಂ ಇದು ಲೇಬರ್ ಶೆಡ್ಡು. ಹಾಂ ಇದು ಲೇಬರ್ ಶೆಡ್ಡು, ಕಾರ್ಮಿಕರ ವಸತಿ ಗೃಹ. ಹಾಂ ಇನ್ನು ಕೆಲಸ ನಡೀತಾ ಇದೆ ಸರ್, ಇನ್ನು ಫಿನಿಶ್ ಆಗಿಲ್ಲ. ಇನ್ನು ಫಿನಿಶ್ ಆಗಿಲ್ವಾ? ಇನ್ನು ಕೆಲಸ ನಡೀತಾ ಇದೆ. ಹಾಂ ಹಾಂ ಇದು ಶೆಡ್ಡೇನೆ, ಇಲ್ಲೂ ಕುರಿ ಬರ್ತವೆ. ಇಲ್ಲೂ ಬರುತ್ತೆ. ಹೌದು ಹೌದು, ಇಲ್ಲೂ ಕುರಿ ಬರುತ್ತೆ, ಅಲ್ಲೂ ಕುರಿ ಬರುತ್ತೆ. ಹಾಂ ಹಾಂ ಇದೆಲ್ಲ ಏನು ಚೀಲ ಸರ್? ಸೈಲೇಜ್ ನಾವು ಮಾಡೋದು. ಇದು ಸೈಲೇಜ್ ನೀವೇ ಮಾಡ್ಕೊಂಡಿದ್ರಾ? ನಾವೇ ಮಾಡೋದು. ಹಾಂ ಹಾಂ ನಾವೇ ಮಾಡೋದು. ಇದು ಕಟ್ಟಾಕಿ ಎಷ್ಟು ದಿನ ಬೇಕು ಸರ್ ಸೈಲೇಜ್ ಇದು ಮುಚ್ಚಿ? ಏನಿಲ್ಲ, ಹಾಂ 21 ದಿನ ಬೇಕು ಅಂತ ಹೇಳ್ತಾರೆ. ಹಾಂ 42 ದಿನ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಂ ಹಾಂ 40 ದಿನ ಆದರೆ ಅದು ಒಳ್ಳೆ ರಸಮೇವಾಗುತ್ತೆ. ದಿನ ಕಳೆದಷ್ಟು ಜಾಸ್ತಿ. ದಿನ ಕಳೆದಷ್ಟು ಒಳ್ಳೆ ಚೆನ್ನಾಗಿ ಇರುತ್ತೆ. ಹಾಂ ಹಾಂ ಅದಕ್ಕೆ ನಾವು ಏನೇನು ಹಾಕಿದ್ದೀವಿ ಅಂದರೆ ಹಾಂ ಬೆಲ್ಲ, ಹಾಂ ಉಪ್ಪು, ಮಿನರಲ್ ಮಿಕ್ಸ್ಚರ್ ಪೌಡ್ರು ಇಷ್ಟು ಹಾಕಿದ್ದೀವಿ. ಏನು ಗಾಳಿ ಆಡಲ್ಲ? ಗಾಳಿ ಆಡಲ್ಲ. ಸರಿ, ಗೋಡನ್, ಇದು ಗೋಡನ್ ಸರ್? ಗೋಡನ್ ಇದು ಸ್ಟಾಕ್ ಮಾಡ್ಕೊಳ್ಳೋದಕ್ಕೆ, ಮೇವೇನಾದ್ರು ಸ್ಟಾಕ್ ಮಾಡೋಕ್ಕೆ. ಇದು ನಮ್ಮ ಕುರಿ ತರೋದಿಕ್ಕೂ, ಕುರಿ ತಗೊಂಡೋಗಿ ಕೊಡೋದಿಕ್ಕೂ, ಹಾಂ ಹಾಂ ಮತ್ತೆ ಮೇವು ತರೋದಿಕ್ಕೂ, ನಮ್ಮ ಸಾಗಾಣಿಕೆ ಮಾಡೋದಕ್ಕೆ ನಮ್ಮ ವೆಹಿಕಲ್. ಹಾಂ ಹಾಂ ಇದು ಗಬ್ಬು ಪ್ರೆಗ್ನೆಂಟ್ ಕುರಿ. ಬನ್ನಿ ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇವು ಗಬ್ಬದ ಕುರಿಗಳೇ ಸರ್? ಇದು ಪ್ರೆಗ್ನೆಂಟ್ ಕುರಿ. ಹಾಂ ಹಾಂ ಎಲ್ಲ ಎಷ್ಟು ತಿಂಗಳು? ಹಿಂದಕ್ಕೆ ಕೆಚ್ಚಿ ತೋರಿಸಿ. ಏನು ಒಂದು 15 ತಿಂಗಳಲ್ಲಿ ಮರಿ ಹಾಕಂತವು. ಒಂದು ತಿಂಗಳಲ್ಲಿ ಮರಿ ಆಗುತ್ತೆ. ಹಾಂ ಹಾಂ ಸುಮಾರು ಎಷ್ಟು ವರ್ಷ ಸರ್? ಎಲ್ಲ 1 ವರ್ಷ, 1.5 ವರ್ಷ, 2 ವರ್ಷದ ಒಳಗಲವು. ಹಾಂ ಹಾಂ ಎಲ್ಲ ಪ್ಯೂರ್ ನಾರಿ ಸುವರ್ಣ? ಪ್ಯೂರ್ 100% ನಾಟಿ. ಹಾಂ ಹಾಂ ಎಲ್ಲ ಮರಿ ಕುರಿಗಳು, ಹಾಂ ಹಾಂ ಮರಿ ಹಾಕಿರ್ತಕ್ಕಂಥ ಕುರಿಗಳು. ಹಾಂ ದೊಡ್ಡ ಮರಿ ಅಂದರೆ ಎಳೆ ಮರಿ ಕುರಿ ಕೆಳಗಡೆ ಬಿಡ್ತೀವಿ. ಹಾಂ ಹಾಂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹಾಂ ಹಾಂ ಎಳೆ ಮರಿ ಕುರಿಗಳು ಕೆಳಗಡೆ ಬಿಡ್ತೀವಿ. ಹಾಂ ಹಾಂ ತೀರಾ ಮರಿ ದೊಡ್ಡವಾದ್ಮೇಲೆ ಇಲ್ಲಿ ಬಿಟ್ಕೊಂತೀವಿ. ಇಲ್ಲಿ ಬನ್ನಿ, ಇಲ್ಲಿ ಎಳೆ ಮರಿಗಳು, ಇಲ್ಲಿ ಸ್ವಲ್ಪ ದೊಡ್ಡ ಮರಿಗಳು ಇದಾವೆ. ಈ ಕುರಿಗಳು, ಹಾಂ ಹಾಂ ಈ ಕುರಿಗಳು ಹಾಂ ಹಾಂ ಇವು ಹಾಲು ಕುಡಿತಾರ ಮರಿ. ಇವು ಹಾಲು ಕುಡಿತಾ ಇದ್ದಾವ? ಸ್ವಲ್ಪ ದೊಡ್ಡವಾದ್ಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ತೀವಿ. ಹಾಂ ಹಾಂ ಅದು ಹಾಲು ಬಿಟ್ಟ ಮರಿಗಳು. ಈ ಹಾಲು ಬಿಟ್ಟಿರೋವು? ಹೌದು. ಹಾಂ ಹಾಂ ಇವು ಎಷ್ಟು ತಿಂಗಳ ಮರಿ ಸರ್ ಇವು? 3 ತಿಂಗಳು ಮರಿ. 3 ತಿಂಗಳ ಮರಿ. 2 ತಿಂಗಳಿಂದ 3 ತಿಂಗಳು ಮರಿ. ಹಾಂ ಹಾಂ ಸರಿ ಇವು ಬಾ ಫಾರಮ್ ಹತ್ರ ಬಾ. ಇವು ಪ್ರೆಗ್ನೆಂಟ್ ಕುರಿ. ಇವು ಗಬ್ಬಗಳು ಕುರಿಗಳು. ಅವು ಹೀಟಿಗೆ ಬಂದಿರೋವು. ಇವು ಟಗರುಗಳು. ಟಗರುಗಳು. ಇವು ಟಗರುಗಳು. ಬಾ ಹೋಗಿ ಒಂದು ನಿಮಿಷ ಹೋಗೋಣ ಬಾ. ಸರ್ ಏನೇನು ಕೈ ತಿಂಡಿ ಕೊಡ್ತಾರೆ ಸರ್? ಸರ್ ಕೈ ತಿಂಡಿ ಬನ್ನಿ ಹೇಳ್ತೀನಿ. ಇಡ್ಲಿ ಹಾಂ ಮಿಕ್ಸ್ ಮಾಡ್ತೀವಿ ಅದರಲ್ಲಿ. ಹಾಂ ತೊಗರಿ ಒಟ್ಟು, ಸೈಲೇಜು ಎಲ್ಲ ಕೊಡ್ತೀವಿ. ತೊಗರಿ ಒಟ್ಟು ಸೈಲೇಜ್? ತೊಗರಿ ಒಟ್ಟು ಅದು ಮರಿಗಳು ತೊಗರಿ ಇದು ತೊಗರಿ ಒಟ್ಟು. ಹಾಂ ಹಾಂ ಏನಾಗಿದೆ, ಹಾಂ ಕೈ ತಿಂಡಿ ಹಾಂ ಜೋಳ, ಹ್ಞೂ ಜೋಳ, ಸ್ವಲ್ಪ
ಇಂಡಿ ಅದರಲ್ಲಿ ಹಾಂ ಹಾಂ ಸೋಯಾಬೀನು ಇವೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಪುಡಿ ಮಾಡಿಸ್ಬಿಟ್ಟು ಹಾಕ್ತೀವಿ. ಹಾಂ ಹಾಂ ಎಲ್ಲ ಎಷ್ಟು ಟೈಮ್ ಕೊಡ್ತೀರಾ ಸರ್? ಒಂದೇ ಟೈಮು ಕೈ ತಿಂಡಿ ಒಂದೇ ಟೈಮು. ಹಾಂ ಹಾಂ ಬರೀ ಕೈ ತಿಂಡಿನೇ ಕೊಟ್ಕೊಂಡಿದ್ಬಿಟ್ರೆ ನಾವು ಒಳಗೆ ಬಂದ್ಬಿಡ್ತೀವಿ. ಹಾಂ ಹಾಂ ಕೈ ತಿಂಡಿನೇ ಕೊಟ್ಟಿರಬಾರ್ದು, ಅದಕ್ಕೆ ಇದಾಗ್ಬಿಡ್ತವೆ, ಇನ್ವೆಲ್ ಆಗ್ಬಿಡ್ತವೆ, ತಿನ್ನಲ್ಲ ಮೇವು. ಸೈಲೇಜು 2 ಟೈಮ್ ಕೊಡ್ತೀವಿ, 2 ಟೈಮು 3 ಟೈಮು, 2 ಟೈಮ್ ಕೊಡ್ತೀವಿ. ಹಾಂ ಹಾಂ ಕೈ ತಿಂಡಿ 1 ಟೈಮ್ ಕೊಡ್ತೀವಿ. ಹಲೋ ಹೇಳಿ ಮೇಡಮ್. ಓಕೆ ಮಾಡ್ತೀನಿ. ಸರ್ ಇದಕ್ಕೆ ಸರ್ಟಿಫಿಕೇಟ್ ಇದಾವ ಸರ್? ಸರ್ಟಿಫಿಕೇಟು ಬೇಕು ಅಂದರೆ ನಾವು ಮಾಡಿಸ್ಕೊಡ್ತೀರಾ? ಯಾರನ್ನ ಬೇಕು? ಈಗ ಸರ್ಟಿಫಿಕೇಟ್ ಏನಾಯ್ತು ಗೊತ್ತಾ, ಸರ್ಟಿಫಿಕೇಟ್ ಗೊಂದಲ ಏನಾಗ್ಬಿಡ್ತು ಅಂದರೆ, ಆಗಲೇ ನಾವು ಒಂದು 2021ರಲ್ಲಿ ಅಲ್ಲೇನಪ್ಪ ಪ್ರವೀಣ್ ಡಾಕ್ಟ್ರ್ ಇದ್ರಲ್ಲ, ಆವಾಗ ಒಬ್ಬ ಯಾರೋ ಪುಣ್ಯಾತ್ಮ ಪ್ರವೀಣ್ ಡಾಕ್ಟ್ರ್ ಹತ್ರ ಬಂದ, ನಾವು ಕುರಿ ತೊಗೋಬೇಕು ಅಂದ, ಏನೋ ಮಾಡ್ದ, ಸರ್ಟಿಫಿಕೇಟ್ ಕೇಳ್ದ. ಆ ಸರ್ಟಿಫಿಕೇಟ್ ಅವ್ನು ಫೋಟೋ ಹೊಡ್ಕೊಂಡು ಹೋಗ್ಬಿಟ್ಟು ಟ್ಯಾಗ್ ಡೂಪ್ಲಿಕೇಟ್ ತರಿಸ್ಬಿಟ್ಟು ಟ್ಯಾಗ್ ಪಂಚ್ ಮಾಡಿಬಿಟ್ಟು ಸೇಲ್ ಮಾಡಿಬಿಟ್ಟ. ಅವನ ಹೆಸರು ಹೇಳೋದು ಬೇಡ, ಆ ಥರ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಗೊಂದಲ ಮಾಡಿಬಿಟ್ಟಿದ್ದ. ಆವಾಗಲಿಂದ ನಾವು ರಿಪೋರ್ಟ್ ಮಾಡಿಸೋದು ಸ್ಟಾಪ್ ಮಾಡಿದ್ದೀವಿ. ನಮ್ಮ ಪ್ಯೂರಿಟಿ ಏನು, ಅಜ್ಜಿ ತಾತ ಮುತ್ತಾತ ಮುತ್ತಜ್ಜಿ ಎಲ್ಲವೂ ನಾರಿ ಸುವರ್ಣನೇ, ಅದರಲ್ಲೇ ಹೋಗ್ತಾ ಇದೆ. ನಾವು ರಿಪೋರ್ಟ್ ಬೇಕು ಅಂದರೆ ಮಾಡಿಸ್ಕೊಡ್ತೀವಿ. ಈಗ ರೈತರಿಗಿಲ್ಲ ಸರ್ ರಿಪೋರ್ಟ್ ಬೇಕು ನಮಗೆ, ರಿಪೋರ್ಟ್ ಇಲ್ಲ ಅಂತ ತಗೊಳಲ್ಲ ಅಂದರೆ ಓಕೆ, ರಿಪೋರ್ಟ್ ಇಲ್ಲ ನಮ್ಮ ನಂಬಿಕೆ, ರಿಪೋರ್ಟ್ ಮಾಡಿಸಿದ್ರೆ ರಿಪೋರ್ಟೇ ನಿಮ್ಗೆ ನಂಬಿಕೆ. ನಿಮಗೆ ಬ್ಲಡ್ ಕಲೆಕ್ಟ್ ಮಾಡಿಕೊಡ್ತೀವಿ, ಹೆಬ್ಬಾಳಿಗೆ ತೊಗೊಂಡೋಗಿ ನೀವೇ ಮಾಡಿಸ್ಕೊಂಬನ್ನಿ, ನಾವು ಮಾಡಿಸೋದು ಬೇಡ. ಇದು 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 ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ರಿಪೋರ್ಟ್ ಬೇಕು ಅಂದರೆ ನಿಮಗೆ ಬ್ಲಡ್ ಕಲೆಕ್ಟ್ ಮಾಡಿ ಎಲ್ಲ ರೆಡಿ ಮಾಡಿಕೊಡ್ತೀವಿ, ತಗೊಂಡೋಗಿ ನೀವೇ ಹೆಬ್ಬಾಳದಲ್ಲಿ ಕೊಟ್ಬಿಟ್ಟು ಮಾಡಿಸ್ಕೊಂಬನ್ನಿ. ಇಲ್ಲ ನಮಗೇನು ಬೇಡ ಸರ್, ನಿಮ್ಮೇಲೆ ನಂಬಿಕೆ ತಗೊಂಡೋಗಿ ಅಷ್ಟೇ. ಸರಿ ಸರಿ. ಇಲ್ಲ ನಾವು ಯಾಕೆ ರಿಪೋರ್ಟ್ ಮಾಡಿಸ್ತಾ ಇಲ್ಲ ಅಂದರೆ ಇದೇ ಗೊಂದಲ. ಆವಾಗ ಏನೋ ಆಯಿತು, ಆ ಸಮಸ್ಯೆ ಆಗಿದ್ದರಿಂದ ನಾನು ಅವತ್ತಿಂದ ಸ್ಟಾಪ್ ಮಾಡಿಬಿಟ್ಟೆ. ಯಾರು ಬೇರೆಯವ್ರು ಮಾಡಿಸ್ತಾರೋ ಬಿಡ್ತಾರೆ, ಅದನ್ನ ನನಗೆ ಬಿಟ್ಟಿದ್ದಲ್ಲ. ಏನಿಲ್ಲ ಸರ್, ಸಿಸ್ಟಮ್ ಮುಂದೆ ಕೂತ್ಕೊಂಡು ಮಾಡ್ಬೋದು ಅದು. ಅರ್ಥವಾಯ್ತಾ? ಪೇಪರು ಮಾಡಿಸ್ಬಿಡ್ತಾರೆ, ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಅದು ಬೇಡ ಅಂತ ನಮಗೆ, ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡಲ್ಲ. ಅದು ಯಾರು ಏನು ಮಾಡ್ಕೊಂತ ಅದು ಬೇಡ. ನನ್ನ ಪಾಲಿಸಿ ಇದು, ನಾನು ಮಾಡಿಸ್ತಲ್ಲ ರಿಪೋರ್ಟು. ಸರ್ ಯಾರಾದರೂ ಮರಿಗಳು ಬೇಕು ಅಂದರೆ ಕೊಡ್ತೀರಾ? ಖಂಡಿತ ಕೊಡ್ತೀನಿ ಸರ್, ಕೊಡ್ತೀನಿ, ತರ್ತೀನಿ. ನೋಡ್ರಿ ಇವತ್ತು ಈ ಕುರಿ ಮರಿ ತರಕ್ಕೆ ಹೋಗ್ತಾ ಇದ್ದೀನಿ, ಒಂದು 100 ಮರಿ ತೊಗೊಂಡಿದ್ದೀನಿ ಬೇರೆ ಕಡೆ, ನಾರಿ ಸುವರ್ಣನೇ ತಗೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸರಿ ಸರಿ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತಾರೆ ಸರ್? ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಕೈ ಕೆಸರಾದ್ರೆ ಬಾಯಿ ಅಲ್ಲ, ಸಾಕಷ್ಟು ಜನ ಶೆಡ್ಡಿಗೆ ಬಂಡವಾಳ ಹಾಕ್ಬಿಟ್ಟು ಕೈ ಸುಟ್ಕೊಂಡಿಲ್ಲ ಇದ್ದಾರೆ ನೋಡಿ. ನಾನು ಹೇಳೋದೇನು ಅಂದರೆ, ಈಗ ನಾನು ಹೈಟೆಕ್ ಶೆಡ್ ಮಾಡೇ ಬಂದವನಲ್ಲ, ನಾನು ಗರಿ ಶೆಡ್ಡಿಂದ ಬಂದವನು. ಚಿಕ್ಕ ಒಂದು ಶೆಡ್ಡಿಂದ, ಚಿಕ್ಕದರಿಂದ ದೊಡ್ಡದಾಗಿ, ಚಿಕ್ಕ ಕೆಲಸ ಚೊಕ್ಕ ಕೆಲಸ, ಆಯಿತಾ? ಚಿಕ್ಕದರಿಂದನೇ ಬನ್ನಿ ನೀವು. ಏನು ದೊಡ್ಡದಾಗಿ ಒಂದೇ ಸತಿ ಮಾಡಿಬಿಟ್ಟು ನೀವು ಎಲ್ಲ ಮಾಡಿ ಸಾಲ ಮಾಡಿ ವಾಲೆ ಮಾಡಿಸಿ ಬಡ್ಡಿ ಕಟ್ಕೊಡ್ಬೇಡಿ. ನೀವು ಒಂದು ಗರಿ ಶೆಡ್ಡೆ ಆಗಲಿ ಶಿಸ್ತಾಗಿ ಮಾಡಿ, ಶ್ರದ್ಧೆ ವಹಿಸಿ ಮಾಡಿ, ಆವಾಗ ಅನುಕೂಲ ಇದೆ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಧನ್ಯವಾದ. ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರೆ ನಮ್ಮ ವೀಕ್ಷಕರಿಗೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ ಹೆಸರು, ಫೋನ್ ನಂಬರ್ ಹೇಳ್ಬಿಡಿ. ನನ್ನ ಹೆಸರು ಸರ್ತಾಜ್ ಅಹಮದ್ ಅಂತೇಳಿ. ನೀವು ಇನ್ನೊಂದು ಬರೋ ಜನಗಳಿಗೆ ಏನೇ ಅಡ್ರೆಸ್ ಹೇಳ್ತೀನಿ. ತುಮಕೂರು ಶಿರಾ ರಾಷ್ಟ್ರೀಯ ಹೆದ್ದಾರಿ NH4 ಟೋಲ್ ನಾಕ ಬರುತ್ತೆ, ಕರೇಜಾವನಹಳ್ಳಿ ಟೋಲ್. ಆ ಟೋಲ್ ಹತ್ರ ಬಂದು ನನಗೆ ಕಾಲ್ ಮಾಡಿದರೆ ನಿಮಗೆ ನಿಯರೆಸ್ಟು ಟೋಲಿಂದ 1 ಕಿಲೋಮೀಟ್ರ್. ಒಡ್ಡನಹಳ್ಳಿ ನಮ್ಮ ಶಿರಾ ತಾಲೂಕಲ್ಲಿ 2 ಇದ್ದಾವೆ. ಇದೊಂದು ತಪ್ಪು ಮಾಡ್ಕೋಬೇಡಿ. ನಮ್ಮ ಶಿರಾ ತಾಲೂಕಲ್ಲಿ 2 ಒಡ್ನಳ್ಳಿ ಇದೆ. ಯಾವ ಊರು ಅಂತಾರೆ, ಒಡ್ನಳ್ಳಿ ಅಂದರೆ ಆ ಒಡ್ನಳ್ಳಿ ಹೋಗ್ಬಾರ್ದು, ಬುಕ್ಕಾಪಟ್ಟಣ ಒಡ್ನಳ್ಳಿ. ನಮ್ಮ ಟೋಲಿಂದ ಅದು ಒಂದು 8-10 ಕಿಲೋಮೀಟ್ರ್ ಆಗುತ್ತೆ. ನಮ್ದಿರೋದು 1 ಕಿಲೋಮೀಟ್ರ್. 1 ಕಿಲೋಮೀಟ್ರ್ ಅಂದರೆ ಹೈವೇಯಿಂದ 1 ಕಿಲೋಮೀಟ್ರ್, ಟೋಲಿಂದ ಮತ್ತೆ ರಿಟರ್ನ್ ಬಂದರೆ 3 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಫಾರಮ್. ಆಯ್ತಾ? ಟೋಲಿಗೆ ಬಂದು ಫೋನ್ ಮಾಡಿ, ಸರ್. ಓಕೆ ಆಯ್ತಾ? ಕಳಂಬೆಳ ಟೋಲ್, ಕರೇಜನಹಳ್ಳಿ ಟೋಲ್.